ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ರಾಘು ಅವರ ದೊಡ್ಡಪ್ಪ ಪಲ್ಲವಿ ನಾವಿಲ್ಲಿ ಏನು ಪ್ಲ್ಯಾನ್ ಮಾಡಿದೀವೋ ಅದೆಲ್ಲ ಈಗ ಟುಸ್ ಪಟಾಕಿ ಆಗಿದೆ. ಜೊತೆಗೆ ಅವಳು ಬಂಡತನದಿಂದ ಬದುಕಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದಾಳೆ. ಅಂದಮೇಲೆ ಅವಳನ್ನ ಈ ಮನೆಯಿಂದ ಓಡ್ಸೋಕ್ಕಾಗುತ್ತಾ? ಪಲ್ಲವಿ: ಆಗುತ್ತೆ ದೊಡ್ಡಪ್ಪ, ಅವಳು ಈ ಮನೆಯಿಂದ ಹೋಗೇ ಹೋಗ್ತಾಳೆ. ಪ್ರಯೋಗ ಮಾಡಿರೋದು ಸಣ್ಣ ಪುಟ್ಟ ಅಸ್ತ್ರಗಳಷ್ಟೇ, ಇನ್ನು ಬ್ರಹ್ಮಾಸ್ತ್ರಗಳು ಬಾಕಿ ಇದ್ದಾವೆ. ಚಿಕ್ಕ ಪುಟ್ಟದನ್ನು ಫೇಸ್ ಮಾಡಿರೋದಕ್ಕೆ ಅವಳನ್ನಷ್ಟು ಸ್ಟ್ರಾಂಗ್ ಅಂತ ತಿಳ್ಕೊಬೇಡಿ ದೊಡ್ಡಪ್ಪ. ಇವತ್ತು ರಾತ್ರಿ ನಾನು ಅವಳಿಗೆ ಕೊಡೋ ಡೋಸ್ಗೆ ಈ ಮನೇಲಿ ಹೇಗಿರ್ತಾಳೆ ನಾನು ನೋಡೇ ಬಿಡ್ತೀನಿ. ಇಲ್ಲಿ ಝಾನ್ಸಿ ಯಜಮಾನ್ರೆ ಅಂದಾಗ ರಾಘು: ಏನು ಮೇಡಮ್, ನಾವಿಬ್ಬರು ಮದುವೆ ಆಗಿ 2 ತಿಂಗಳಾಯಿತು ಅಂದಾಗ ರಾಘು: 1 ನಿಮಿಷ, ನಾವಾಗಿದ್ದು ಕಾಂಟ್ಯಾಕ್ಟ್ ಮದುವೆ, ಅದ್ರ ವ್ಯಾಲಿಡಿಟಿ ಇದ್ದಿದ್ದು 1 ತಿಂಗಳು. ಇವಾಗ ಅದು ಮುಗಿದು 1 ತಿಂಗಳಾಗಿದೆ. ಯಜಮಾನ್ರೆ, ಕಾಂಟ್ರಾಕ್ಟ್ ಬಿಡಿ, ಮದುವೆ ಮಾತ್ರ ಇಟ್ಕೊಳ್ಳಿ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ಮೊದಲು ನನ್ನ ರೂಮಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಮೇಡಮ್. ಝಾನ್ಸಿ: ರೂಮಲ್ಲಿ ಮಲ್ಕೊಳಕ್ಕೆ ಒಬ್ಳಿಗೆ ಭಯ ಆಗುತ್ತೆ ರಾಘು. ನಿಮಗೆ 2 ಆಪ್ಷನ್ ಕೊಡ್ತೀನಿ, ಅದರಲ್ಲಿ ನೀನು ಯಾವುದಾದ್ರೂ ಚೂಸ್ ಮಾಡಿದ್ರು ಓಕೆ. ಆಗ ರಾಘು: ನಿಮ್ಮ ಆಪ್ಷನ್ನು ಬೇಡ, ನಿಮ್ಮ ಸವಾಸನೂ ಬೇಡ. ಮೊದಲು ಇಲ್ಲಿಂದ ಹೋಗಿ. ನಮ್ಮ ಮನೆಯವ್ರೇನಾದರೂ ನೋಡಿದ್ರೆ ದೊಡ್ಡ ರಾಮಾಯಣ ಆಗುತ್ತೆ ಅಷ್ಟೇ. ನೋಡ್ತಾರೆ ಅನ್ನೋ ಭಯಕ್ಕೆ ನೀನು ನನ್ನ ಓಡಿಸೋದಾ? ಹಾಗೆಲ್ಲ ಏನಿಲ್ಲ ಮೇಡಮ್, ನೀವು ನನ್ನ ಪಕ್ಕದಲ್ಲಿರೋದು ನನಗಿಷ್ಟ ಇಲ್ಲ. ನನಗೊಂಥರ ಕಷ್ಟ ಆಗುತ್ತೆ. ಝಾನ್ಸಿ: ಯಜಮಾನ್ರೆ. ರಾಘು: ಮುಟ್ಬೇಡಿ, ಅದೇನೋ ಆಪ್ಷನ್ ಅಂತ ಹೇಳಿದ್ರಲ್ಲ, ಹೇಳ್ಬಿಟ್ಟು ಹೊರಡಿ. ಝಾನ್ಸಿ: ಒಂದು, ನೀನು ನನ್ನ ಜೊತೆ ಬಂದು ಮನಿಕೋ, ಇಲ್ಲ ನಾನು ನಿನ್ನ ಜೊತೆ ಬಂದು ಮನಿಕೊತೀನಿ. ನೀನು ಯಾವ್ದು ಚೂಸ್ ಮಾಡಿದ್ರು ನನಗೆ ಯಾವುದು ಭೇದ ಭಾವ ಇಲ್ಲ. ಈ ವಿಷಯದಲ್ಲಿ ನಿನ್ನ ಮಾತೇ ಕೇಳ್ತೀನಿ. ಯಾಕೆಂದರೆ ನೀನು ನನ್ನ ಪತಿ ಪರಮೇಶ್ವರ ಅಲ್ವಾ, ಅದಕ್ಕೆ. ಅದೆಲ್ಲ ಆಗಲ್ಲ ಮೇಡಮ್, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೊಳ್ಳಿ. ಝಾನ್ಸಿ: ನಾನು 2 ಆಪ್ಷನ್ ಕೊಟ್ಟಿದ್ದು ಅಲ್ಲ ಇದು. ರಾಘು: ನಾನೇ 3ನೇ ಆಪ್ಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಇದೇ ನಿನ್ನ ಕೊನೆ ಮಾತಾ? ಹೌದು. ಇವತ್ತಿಗಲ್ಲ, ಯಾವತ್ತಿಗೂ ಇದೇ ನನ್ನ ಕೊನೆ ಮಾತು. ಇದು ಕೊನೆ ಮಾತು ಆಗಲ್ಲ ಯಜಮಾನ್ರೇ. ಆದಷ್ಟು ಬೇಗ ಇದೆಲ್ಲ ಸುಳ್ಳಾಗಲಿ ಅಂತ ನಾನು ನೀನು ದೂರ ಮನಿಕೊಳೋದು ಕೊನೆಯಾಗಿ ಒಟ್ಟಿಗೆ ಮನಿಕೊಳೋ ಕಾಲ ಬಂದೇ ಬರುತ್ತೆ. ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ ಮೇಡಮ್. ಇಟ್ಕೊಬೋದು. ಝಾನ್ಸಿ: ಯಾಕೆ ಅಂದರೆ ಇವಾಗ ನನಗೆ ಗ್ಯಾರಂಟಿ ಸಿಕ್ತಲ್ಲ. ಯಾವ ಗ್ಯಾರಂಟಿ ಅಂದಾಗ ಈಗ ತಾನೇ ಆಚೆ ಬಂತಲ್ಲ ಅಂದಾಗ ರಾಘು: ಏನು ಗ್ಯಾರಂಟಿ? ಸುಮ್ಮನೆ ತಲೆ ಕೆಡಿಸ್ಬೇಡಿ. ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಎಲ್ಲ ನಿನ್ನ ಭ್ರಮೆ. ಝಾನ್ಸಿ: ಪ್ರೀತಿನೂ ಒಂಥರ ಭ್ರಮೆನೇ, ಆದರೆ ಪ್ರೀತಿ ಸತ್ಯ. ಸದ್ಯಕ್ಕೆ ನಮ್ಮ ಜೀವನದಲ್ಲಿ ಪಥ್ಯ. ಸುಮ್ಮನೆ ಏನೇನೋ ಮಾತಾಡಬೇಡಿ ಮೇಡಮ್. ಸುಮ್ಮನೆ ಅಲ್ಲ ರಾಘು, ನಾನು ನಿಜನೇ ಹೇಳಿದ್ದು. ಯಜಮಾನ್ರೆ ಅಂದಾಗೆಲ್ಲ ಉರಿದು ಬಿಡ್ತಿದ್ದಿದ್ದು ನೀನು, ಈಗ ಯಜಮಾನ ಅಂದ್ರೂ ಏನೂ ಅನ್ನಲಿಲ್ಲ. ಸೊ ಯು ಆರ್ ಆಕ್ಸೆಪ್ಟಿಂಗ್ ಮೀ? ನನ್ನ ಹೆಂಡ್ತಿ ಅಂತ ಒಪ್ಕೊಳೋದಕ್ಕೆ ಶುರು ಮಾಡಿದ್ಯಾ ಅಲ್ವಾ? ರಾಘು: ಯಾವಾಗ್ರಿ ಹೇಳ್ದೆ ನಾನು ಯಾವಾಗ್ರಿ ಹೇಳ್ದೆ ಆ ರೀತಿ? ಸೊ ಗ್ಯಾರಂಟಿ ಕೊಟ್ಟು ಗಂಡನಿಗೆ ಟ್ಯಾಂಕ್ಸ್. ಆರಾಮಾಗಿ ನಿದ್ದೆ ಮಾಡು. ಸೊ ನಿನ್ನ ಕನ್ಸಲ್ಲಿ ನಾನು, ನನ್ನ ಕನ್ಸಲ್ಲಿ ನೀನು ಬಂದು ಇಬ್ಬರು ಡುಯೆಟ್ ಆಡೋಣ. ಮೆಟ್ರೋ ಕಾಲ ಆದರೂ ಪರವಾಗಿಲ್ಲ, ರೆಟ್ರೋ ಡ್ಯಾನ್ಸ್ ಮಾಡೋಣ. ಸೊ ನಿನ್ನ ಕನ್ಸಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್. ರಾಘು: ಓಹ್ ಸದ್ಯ ಹೋದ್ರು ಅಂತ ಮಲ್ಕೊತಾನೆ. ಆಗ ರಾಘು ಅವರ ದೊಡ್ಡಪ್ಪ: ಊಟ ಆದ ತಕ್ಷಣ ಮಲಗಬಾರ್ದು, 1-2 ಹೆಜ್ಜೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಬಿಳೆ ಸೀರೆಯನ್ನು ನೋಡಿ ಆ ದೇವ ಅಂತ ಕಿರಿಚ್ಕೊತಿದ್ದಾಗ ಅವರ ಹೆಂಡ್ತಿ ಬಂದು ಏನ್ರಿ ಏನಾಯ್ತು ಅಂದಾಗ ಅವರು ನೋಡಿ ಕಿರಿಚ್ಕೊತಾ ಇರ್ತಾರೆ. ಬಂದ್ರಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ದೊಡ್ಡಮ್ಮ, ನಾನು ಪಲ್ಲವಿ. ಹೌದು. ಅಯ್ಯೋ ನೀನು ಯಾಕೆ ಈ ಅವತಾರದಾಗ ಬಂದಿದ್ದೀಯಾ? ಆಗ ಪಲ್ಲವಿ: ದೊಡ್ಡಪ್ಪ, ನನ್ನ ಹತ್ರ ಇನ್ನೂ ಬೇರೆ ಅಸ್ತ್ರಗಳಿವೆ. ಝಾನ್ಸಿನ ಮನೆಯಿಂದ ಓಡಿಸೋದಕ್ಕೆ ಅಂತ ಹೇಳಿರ್ಲಿಲ್ವಾ, ಅದರಲ್ಲಿ ಇದು ಒಂದಷ್ಟೇ ಅಂದಾಗ ಅವ್ರ ದೊಡ್ಡಮ್ಮ: ಅಂದರೆ ಝಾನ್ಸಿ ಮನಗಿದ್ದಾಗ ಈ ಅವತಾರದಲ್ಲಿ ಅವಳ ಕಣ್ಣಿಗೆ ಕಾಣಿಸ್ಕೊತೀನಿ, ಆಮೇಲೆ ಅಂತ ಅವ್ರ ದೊಡ್ಡಮ್ಮ ಕೇಳಿದಾಗ ಪಲ್ಲವಿ: ಆಮೇಲೇನು? ಈ ಮನೆ ಸವಾಸ ಸಾಕು ಅಂತ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇರ್ತಾಳೆ. ಅವಳೇನಾದರೂ ಭಯ ಪಡದೇ ಇದ್ರೆ ದೊಡ್ಡಪ್ಪ, ದೇವರು ಅಂದರೆ ಭಯಭಕ್ತಿ ಇಲ್ದಲೇ ಇರೋರು ಇರ್ಬೋದು, ದೆವ್ವ ಅಂದರೆ ಎದ್ರುಕೊಂಡಲೇ ಇರೋರು ಪ್ರಪಂಚದಲ್ಲಿ ಯಾರಾದರೂ ಇದ್ದಾರಾ? ಅವರ ದೊಡ್ಡಮ್ಮ: ದೆವ್ವಕ್ಕೆ ಹೆದರೋದು ಸರಿ, ಆದರೆ ನಿನ್ನನ್ನು ನೋಡಿ ಅವಳು ಭಯ ಪಡ್ತಾಳೆ ಅನ್ನೋದೇ ನಂಬಕ್ಕಾಗ್ತಿಲ್ಲ. ನೀವೇ ಎದ್ರಿದ್ದೀರಾ ಅಂದಮೇಲೆ ಅವಳು ಎದುರದಲ್ಲೇ ಇರ್ತಾಳಾ? ನಿಜ ಹೇಳಿ, ನೀವು ಭಯಪಟ್ರಿ ತಾನೇ? ಅಯ್ಯೋ ಖಂಡಿತ ಅಮ್ಮ, ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ನಿಮ್ಮಂಥ ವೀರ ಧೀರ ಶೂರನೇ ಎದ್ದೇಳ್ಬೇಕಾರೆ ಆ ಝಾನ್ಸಿ ಅಂತೋಳು ಎದ್ರಕೊಂಡು ಓಡೋಗ್ದಲೇ ಇರ್ತಾಳಾ? ಖಂಡಿತ ಎದುರುತ್ತಾಳೆ, ಅನುಮಾನನೇ ಬೇಡ ಅದರಲ್ಲಿ. ಪಲ್ಲವಿ: ಅದಕ್ಕೆ ಹೀಗೆ ಟಪ್ಪು ಅಂದಮೇಲೆ ಅವಳಿಗೆ ಇವತ್ತಿಗೆ ಈ ಮನೆ ಋಣ ಮುಗೀತು. ಹೌದು ದೊಡ್ಡಪ್ಪ, ಅದಕ್ಕೆ ನೀವಿಬ್ರು ಇವಾಗ ಏನು ಮಾಡಿ ಅಂದರೆ ಓಕೆನಾ? ಆಪರೇಷನ್ ದೆವ್ವ ಸ್ಟಾರ್ಟ್. ಝಾನ್ಸಿ: ಇದೇನಿದು, ವಿಂಡೋ ಕ್ಲೋಸ್ ಆಗಿ ಓಪನ್ ಆಗ್ತಿದೆ, ಕರ್ಟನ್ ಬೇರೆ ಈ ಥರ ಆಗ್ತಿದೆ, ಸಾಂಗ್ ಬೇರೆ ಬರ್ತಿದೆ, ಎಲ್ಲಿಂದ ಬರ್ತಿದೆ? ಝಾನ್ಸಿ ಎದ್ರುಕೊಂಡು ಬಾಯಿ ಮೇಲೆ ಕೈ ಇಕ್ಕೊಂಡು ನಡುಗ್ತಾ ಇರ್ತಾಳೆ.
ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿ ಎದ್ರುಕೊಂತಾಳೆ. ಝಾನ್ಸಿ ಎಲ್ಲರನ್ನು ತುಳ್ಕೊಂಡು ಆಚೆ ಓಡ್ ಬರ್ತಾಳೆ. ಅಜ್ಜಿ ಯಾರೋ ನನ್ನ ಕಾಲ್ ತುಳ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ಯಾರು 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 ತುಳ್ದಿದ್ದು? ಲೈಟ್ ಹಾಕಮ್ಮ, ಯಾರು ಅಂತ ಗೊತ್ತಾಗುತ್ತೆ ಅಲ್ಲಿ. ಏಯ್, ಕತ್ಲಲ್ಲಿ ಕಾಣಿಸಲ್ಲ ಅಂತ ಗೊತ್ತಿಲ್ವಾ? ಹೋಗಿ ಹಾಕು. ಅಜ್ಜಿ ಯಾರೋ ಒಬ್ರು ಹಾಕ್ರೆ ಅಮ್ಮ. ಅತ್ತೆ, ನಿಮ್ಮ ಕಾಲ್ಗೆ ಏನಾಯ್ತತ್ತೆ? ಸಂಗೀತ: ಅಮ್ಮ, ಡೋರ್ ಬೇರೆ ಓಪನ್ ಇದೆ. ಅಂದರೆ ಮನೆಗೆ ಕಳ್ರ ಯಾರಾದರೂ ನುಗ್ಗಿರ್ಬೋದಾ? ಅಜ್ಜಿ: ಕಳ್ರ? ಈ ಮನೇಲಿ ಏನೇನೋ ಆಗ್ತಿದೆಯಲ್ಲಪ್ಪ. ಆಗ ರಾಘು ಅವರ ದೊಡ್ಡಪ್ಪ ದೊಡ್ಡಮ್ಮ ಹಾಗೂ ಪಲ್ಲವಿ ಬಂದು ಎದ್ರುಕೋಬೇಡಿ, ಧೈರ್ಯವಾಗಿರಿ. ಗಣಪ, ಇಲ್ಲಿ ನೋಡೋ, ಯಾರೋ ನನ್ನ ಕಾಲು ತುಳ್ಕೊಂಡು ಹೊರಟೋದ್ರು. ನೀನು ನೋಡು, ಅಲ್ಲಿಂದ ಬರ್ತಾ ಇದ್ದೀಯಾ? ಈ ಪಲ್ಲವಿ ನೋಡಿದ್ರೆ ಈ ಅವತಾರದಲ್ಲಿದ್ದಾಳೆ. ಏನೋ ಇದೆಲ್ಲ ಅಂದಾಗ ಪಲ್ಲವಿ: ಇದನ್ನ ಝಾನ್ಸಿನ ಓಡಿಸೋದಕ್ಕೆ ಹಾಕೊಂಡಿರೋ ಅವತಾರ ಅಜ್ಜಿ. ನಿಮ್ಮನ್ನೆಲ್ಲ ತುಳ್ಕೊಂಡು ಓಡೋಗಿರೋದು ಅದೇ ಝಾನ್ಸಿ. ಅಂದರೆ ಮನೆ ಬಿಟ್ಟು ಓಡೋಗಿದ್ದಾಳೆ. ಏನು ಹೇಳ್ತಾ ಇದ್ದೀರಾ ಮಾವ? ಕೆಲ್ಸಕ್ಕೆ ಜಗ್ಲಿಲ್ಲ, ಚಿಕ್ಕ ಪುಟ್ಟ ಟಾರ್ಚರ್ಗೆ ಮನೆ ಬಿಟ್ಟು ಹೋಗೋ ನಿರ್ಧಾರನೇ ಮಾಡಲಿಲ್ಲ. ಅದಕ್ಕೆ ಪಲ್ಲವಿ ಒಂದು ಹೊಸ ಪ್ಲಾನ್ ಮಾಡಿದ್ಲು. ಅದ್ರ ಪ್ರಕಾರ ಪಲ್ಲವಿ ದೆವ್ವದ ಮುಖವಾಡ ಹಾಕಿದ್ಲು. ನಾವು RR ಎಫೆಕ್ಟ್ ಕೊಟ್ವಿ, ಕಿಟಕಿಯಿಂದ ಎದುರಿಸಿದ್ವಿ. ಅದಕ್ಕೆ ಅವಳು ಭಯ ಪಟ್ಕೊಂಡು ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾಳೆ. ಮೊದಲು ಜಂಬ ಕೊಚ್ಕೊಳೋದು ಬಿಟ್ಟು ಅವಳು ಓಡೋಗಿದ್ದಾಳ ಅಂತ ನೋಡಿ. ಆಗ ಪಲ್ಲವಿ ಸರಿ ಅಜ್ಜಿ ಅಂತ ನೋಡಲು ಹೋಗ್ತಾಳೆ. ಅಜ್ಜಿ ಸಕ್ಸಸ್, ಅವಳು ರೂಮಲ್ಲಿಲ್ಲ, ಓಡೋಗಿದ್ದಾಳೆ. ಪಲ್ಲವಿ ಅವರ ದೊಡ್ಡಪ್ಪ: ಪಲ್ಲವಿ, ಕೊನೆಗೂ ಗೆದ್ಬಿಟ್ವಿ, ಸಕ್ಸಸ್ ಆಗ್ಬಿಟ್ವಿ, ಸೂಪರ್. ನಿಜವಾಗ್ಲೂನಾ ಬಾವ? ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಮಂಜುಳಾ, ಪಲ್ಲವಿನ ಈ ಅವತಾರದಲ್ಲಿ ನೋಡಿ ನಿಮ್ಮ ಭಾವನೆ ಹೆದರ್ಕೊಬಿಟ್ರು. ಅಂಥದ್ರಲ್ಲಿ ಆ ಝಾನ್ಸಿ ಹೆದರ್ಕೊಂಡು ಓಡೋಗ್ದಲ್ಲೇ ಇರ್ತಾಳ? ಅಂತೂ ಇಂತೂ ಏನೋ ಕುತಂತ್ರ ಮಾಡಿ ಓಡಿಸ್ಬಿಟ್ರಲ್ಲ, ಅಷ್ಟು ಸಾಕು. ಪಲ್ಲವಿ: ಅಜ್ಜಿ, ಅವಳಿ ಮನೆಗೆ ಬರಕ್ಕೆ ಮಾಡಿದ್ದು ಕುತಂತ್ರ, ಆದರೆ ನಾವು ಮಾಡಿರೋದು ಆ ಕುತಂತ್ರಕ್ಕೆ ಪ್ರತಿತಂತ್ರ. ಇನ್ಯಾವತ್ತೂ ಅವಳಿ ಮನೆ ಕಡೆ ತಲೆನೂ ಹಾಕಲ್ಲ. ನಮ್ಮ ಮನೇಲಿದ್ದನಿಷ್ಟ ತೊಲಗ್ತು. ಸದ್ಯ ಇನ್ನಾದರೂ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ಬೋದು. ಮಂಜುಳಾ, ಮೊದಲು ಭದ್ರವಾಗಿ ಬಾಗ್ಲಾಕಿ ಲೈಟ್ ಆಫ್ ಮಾಡು. ಇನ್ಮೇಲಾದರೂ ನೆಮ್ಮದಿಯಾಗಿ ನಿರಾಳವಾಗಿ ನಿದ್ದೆ ಮಾಡೋಣ. ಸರಿ ಅತ್ತೆ. ಪಲ್ಲವಿ, ಹಂಗೆ ಡೋರ್ ಹಾಕ್ಬಿಡೆ. ನಯನ, ಹಂಗೆ ಲೈಟ್ ಆಫ್ ಮಾಡಿಬಿಡೆ. ಓಕೆ ಬಾಯ್, ಗುಡ್ ನೈಟ್. ಝಾನ್ಸಿ ಇಲ್ಲಿ ರಾಘು ಮನ್ಗಿರೋ ರೂಮಲ್ಲಿ ಬಂದು ನೋಡ್ತಾ ಇದ್ದಾಗ ಅಲ್ಲಿ ನೋಡಿದ್ರೆ ದೆವ್ವದ ಭಯಂಕರವಾದ ಮುಖ ನನ್ನನ್ನು ಭಯ ಬೀಳಿಸ್ತಿದ್ರೆ, ಇಲ್ಲಿ ನೋಡಿದ್ರೆ ನನ್ನ ಗಂಡನ ಮುದ್ದಾದ ಮುಖ ನೋಡ್ತಾ ಇದ್ರೆ ನನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ನಿದ್ದೆ ಮಾಡಬೇಕಾದ್ರೆ ಎಂಥ ಸುಂದರವಾಗಿರೋರು ಕೂಡ ಕೆಟ್ಟದಾಗಿ ಕಾಣ್ತಾರೆ, ವಿಚಿತ್ರವಾಗೂ ಕಾಣ್ತಾರೆ. ಆದರೆ ನನ್ನ ಗಂಡ ಮಲ್ಕೊಂಡಿದ್ರು ಕೂಡ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಹತ್ರ ಬಂದಾಗೆಲ್ಲ ಓಡು ಅಂತಿದ್ದಾನು, ಈಗ ಮ್ಯೂಟಾಗಿ ಮನ್ಕೊಂಡಿದ್ದಾನೆ. ನಂದೇ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ತೆಗಿತಾಳೆ. ನಾಯಿ ಬಗ್ಲುತ್ತಿರೋ ಸೌಂಡ್ ಕೇಳಿಸ್ಕೊಂಡು ಝಾನ್ಸಿ ಇದ್ದಕ್ಕಿದ್ದಾಗೆ ನಾಯಿ ಬಗ್ಲುತ್ತಿದೆ. ಈ ದೆವ್ವ ಎಲ್ಲಿಂದ ಬಂತು? ಅದು ನನ್ನ ರೂಮ್ ಕಿಟಕಿ ಹತ್ರನೇ ಯಾಕೆ ಬಂತು? ಈಗೇನಾದರೂ ಇಲ್ಲಿ ಬಂದ್ಬಿಟ್ರೆ ಏನು ಮಾಡಲಿ? ಅಲ್ಲಾದರೆ ನಾನು ಒಬ್ಳೇ ಇದ್ದೆ, ಇಲ್ಲಿ ನನ್ನ ಗಂಡನ ಜೊತೆಲಿದ್ದೀನಿ, ನನ್ಗೆ ಯಾಕೆ ಭಯ? ನಾನು ನನ್ನ ಗಂಡನ ಜೊತೆನೇ ಮಲ್ಕೊತೀನಿ. ಅಲ್ಲ ರಾಘು, ನಾನು ಅಷ್ಟು ಭಯ ಪಟ್ಕೊಂಡು ಮನಗಿದ್ರು ನೀನು ಒಂದ್ಸರಿ ಆದರೂ ಬಂದು ನೋಡ್ಬೇಕಲ್ವಾ? ಒಳ್ಳೆ ಮಗು ಥರ ಮಲಗಿದ್ದೀರಾ, ಹೋಗ್ಲಿ ಬಿಡಿ. ಈ ನಿನ್ನ ಮುದ್ದಾದ ಮುಖ ನೋಡ್ತಿದ್ರೆ ನನಗೆ ಬೈಯೋದಿಕ್ಕೂ ಮನ್ಸು ಬರ್ತಿಲ್ಲ ಕಣೋ. ನಿನ್ನ ಮುದ್ದಾದ ಮುಖ ನೋಡ್ಕೊಂಡು ನಾನು ಹೀಗೆ ಮಲ್ಕೊತೀನಿ. ಗುಡ್ ನೈಟ್. ರಾಘು ಅವರ ದೊಡ್ಡಪ್ಪ: ಇವತ್ತಿನ ಸೂರ್ಯೋದಯ ಒಂಥರ ಮನಸ್ಸಿಗೆ ಒಂಥರ ನಿರಾಳ, ನೆಮ್ಮದಿ, ಖುಷಿನ ಒತ್ಕೊಂಡು ಬಂತರ ಇದೆ. ಯಾಕೆ ಹೇಳಿ? ಈ ಝಾನ್ಸಿ ನಮ್ಮ ಮನೇಲಿ ಇಲ್ವಲ್ಲ, ಅದಕ್ಕೆ. ಅಜ್ಜಿ, ಅವಳಿ ಮನೆಯಲ್ಲಿ ಇರೋವರೆಗೂ ಅಮೃತ ಕುಡಿದ್ರೂ ಬಾಯಿಗೆ ರುಚಿ ಅನ್ನಿಸ್ತಾ ಇರಲಿಲ್ಲ. ಆದರೆ ಇವತ್ತಿ ಕಾಫಿ ಅಮೃತ ಅನ್ನಿಸ್ತಾ ಇದೆ. ಪಲ್ಲವಿ: ಅವಳಿದ್ದಾಗ ಶಾಂತಿ ನೆಮ್ಮದಿನೇ ಅನ್ನಿಸ್ತಾ ಇರಲಿಲ್ಲ ಅಜ್ಜಿ. ಅವಳಿದ್ದಾಗ ಇರಿಟೇಷನ್ ಅನ್ಸೋದು. ನನಗಂತೂ ಎದೆ ಮೇಲೆ ಇದ್ದಿದ್ದು ಭಾರ ಹಿಡ್ದು ಮನಸ್ಸು ನಿರಾಳ ಅನ್ನಿಸ್ತಿದೆ. ಸಂಗೀತ: ನಯನ, ಅದಕ್ಕೆ ಇಷ್ಟಕ್ಕೆಲ್ಲ ಭಯಪಟ್ಟು ಮನೆ ಬಿಟ್ಟು ಹೋಗಿದ್ದಾರೆ ಅನಿಸ್ತಿದ್ಯಾ? ನಯನ: ಇದ್ರೂ ಇರ್ಬೋದೇನೋ. ಇವ್ರೇನು ಕಡಿಮೆನ ಟಾರ್ಚರ್ ಕೊಟ್ಟಿರೋದು? ಅಷ್ಟೇ ಅಲ್ಲದೆ ದೆವ್ವ ಅಂತ ಬೇರೆ ಹೇಳಿದ್ದಾರೆ. ಅಂದಮೇಲೆ ಎಂಥರ್ಗೆ ಆಗಲಿ ಭಯ ಆಗಿರುತ್ತೆ ಅಲ್ವಾ? ಇಲ್ಲ ನಯನ, ಅದಕ್ಕೆ ಯಾವ್ಯಾವುದಕ್ಕೂ ಹೆದರಲಿಲ್ಲ. ಈ ದೆವ್ವ ಅನ್ನೋ ಚಿಪ್ ಗಿಮಿಕ್ಕಿಗೆ ಹೆದರ್ತಾರ? ನನಗೇನೋ ಅವ್ರು ಹೋಗಿಲ್ಲ ಅನ್ನಿಸ್ತಿದೆ. ಹಾಗಿದ್ರೆ ರೂಮಲ್ಲಿ ಇರಬೇಕಿತ್ತು ಅಲ್ವಾ? ನನಗೂ ಅದೇ ಡೌಟ್ ಆಗ್ತಿರೋದು. ಅವ್ರು ಹೋಗಿಲ್ಲ ಅನ್ನೋದು ನನ್ನ ಗಟ್ ಫೀಲ್ ಹೇಳ್ತಾ ಇದೆ. ರಾಘು ಅವರ ದೊಡ್ಡಪ್ಪ: ಇದರೆಲ್ಲ ಕ್ರೆಡಿಟು ಪಲ್ಲವಿಗೆ ಹೋಗಬೇಕು. ಯಾಕಂದರೆ ಇಷ್ಟು ದಿನ ನಮ್ಗೆ ಯಾರಿಗೂ ಬರ್ದಲೇ ಇರೋ ಐಡಿಯಾ ಪಲ್ಲವಿಗೆ ಬಂದಿದೆ. ಪಲ್ಲವಿ: ಎನಿವೇ ಕಂಗ್ರ್ಯಾಚುಲೇಷನ್ಸ್ ದೊಡ್ಡಪ್ಪ. ಈ ಕ್ರೆಡಿಟ್ ನಿಮ್ಮೆಲ್ರಿಗೂ ಸೇರಬೇಕು. ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ಲಿಲ್ಲ ಅಂದಿದ್ರೆ ಅವಳನ್ನ ಹೇಗೆ ಕಳ್ಸೋಕ್ಕಾಗ್ತಿತ್ತು ಹೇಳಿ? ನೋಡಿದ ಅಜ್ಜಿ, 10 ದಿನ ಟೈಮ್ ಕೇಳಿದ್ರಿ, ಆದರೆ ಇನ್ನೂ 3 ದಿನ ಬ್ಯಾಲೆನ್ಸ್ ಇರಬೇಕಾದ್ರೇ ಓಡೋಗಾಗ ಮಾಡಿದೆ. ಸದ್ಯ ಹೇಗೋ ಆ ಪೀಡೆ ತೊಲಗ್ತಲ್ಲ, ಅಷ್ಟು ಸಾಕು ಬಿಡಿ. ಪಲ್ಲು, ನಿಮ್ಮ ಅತ್ತೆ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡೆ. ಏನು ಬೇಡ, ಸುಮ್ಮನಿರೆ. ಯಾಕಜ್ಜಿ? ಅವಳು ಇವತ್ತಾನೇ ಹೋಗಿರೋದು.
ಸ್ವಲ್ಪ ನೆಮ್ಮದಿಗೆ ಉಸಿರು ತಗೊಳ್ಳೋಣ. ಇವತ್ತೊಂದಿನ ಕಳೀಲಿ, ಆಮೇಲೆ ಎಲ್ಲರೂ ಹೋಗಿ ಅವ್ರ ಜೊತೆ ಮಾತಾಡೋಣ. ಅಮ್ಮ ಹೇಳ್ತಾ ಇರೋದು ಕರೆಕ್ಟು. ಇವತ್ತು ಆ ದರಿದ್ರ ಮನೆಯಲ್ಲಿಲ್ಲ. ಆನಂದನ ಅನುಭವಿಸಿ ಗಸಗಸೆ ಪಾಯಸ ಮಾಡಿ ಚೆನ್ನಾಗಿ ಕುಡ್ದು ಮಜಾ ಮಾಡೋಣ. ರಾಘು ಅವರ ದೊಡ್ಡಮ್ಮ ನನಗಂತೂ ಮನೆ ಬಿಟ್ಟು ಹೋಗಿರೋದನ್ನ ನೆನಪಿಸ್ಕೊಂಡ್ರೆ ಪರಮಾನಂದ ಆಗ್ತಾ ಇದೆ. ರಾಘು ಅವರ ಚಿಕ್ಕಮ್ಮ ಒಟ್ನಲ್ಲಿ ನಮ್ಮ ಮನೆಗೆ ಒಕ್ಕರಿಸ್ಕೊಂಡಿದ್ದ ದರಿದ್ರ ಬಿಟ್ಟೋಯ್ತಲ್ಲ, ಅಷ್ಟು ಸಾಕು. ರಾಘು ಎದ್ದು ದೇವ್ರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಎದ್ದೊಳ್ಬೇಕಾದ್ರೆ ಝಾನ್ಸಿ ಕಾಲ್ನ ನೋಡಿ ಅಯ್ಯೋ ಇವ್ರು ಯಾವಾಗ ಬಂದ್ರು ಅಂತ ಸಡನ್ ಆಗಿ ಗಾಬರಿ ಆಗ್ತಾನೆ. ರಾಘು ಮೇಡಮ್ ಎದ್ದೋಳಿ ಮೇಡಮ್, ಝಾನ್ಸಿ ಮೇಡಮ್ ಎದ್ದೋಳ್ರಿ. ಝಾನ್ಸಿ ಹೋಗಿ ಯಜಮಾನ್ರೆ, ನಿದ್ದೆ ಮಾಡೋ ಟೈಮಲ್ಲಿ ಏನು ನಿಮ್ಮ ತುಂಟಾಟ ಆಡ್ತಿಲ್ಲ. ನೀವು ನನ್ನ ಜೀವನದಲ್ಲಿ ಬಂದು ಚಲ್ಲಾಟ ಆಡ್ತಿದ್ದೀರಾ. ಎದ್ದೋಳ್ರಿ ಮೇಲೆ ರೀ, ನಿಮಗೆ ಹೇಳ್ತಿರೋದು ಎದ್ದೋಳ್ರಿ ಮೇಲೆ. ಏನು ರಾಘು, ನೆಮ್ಮದಿಯಲ್ಲಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ನೀವು ಮಲಗಿರೋದು ಆಳು ಬಿದ್ದೋಗ್ಲಿ, ನೀವ್ಯಾಕ್ರಿ ಈ ರೂಮಿಗೆ ಬಂದಿದ್ದೀರಾ? ಏನು ರಾಘು, ನೀನೇ ಇಲ್ಲಿ ಕರ್ಕೊಬಂದ್ಬಿಟ್ಟು ನೀನೇ ಈಗ ಹೇಳ್ತಾ ಇದ್ದೀಯಾ? ರೀ ನಿಮ್ಗೇನು ತಲೆ ಕೆಟ್ಟಿದ್ಯಾ? ನಾನು ಯಾವಾಗ್ರಿ ನಿಮ್ಮಂಗೆ ಕರ್ಕೊಂಬಂದೆ? ಏನು ಆಟ ಆಡ್ತಾ ಇದೆಯಾ? ನಾನು ಯಾಕೆ ರಾಘು ಆಟ ಆಡಲಿ? ನೀನೇ ತಾನೇ ನನ್ನ ರೂಮಿಗೆ ಬಂದು ಕರ್ಕೊಂಬಂದಿದ್ದು. ನಾನು ಇಲ್ಲೇ ಮಲ್ಕೊಳೋಣ ಅಂದರೆ ಬೇಡ ಮನೆಯವ್ರು ಡೌಟ್ ಬರುತ್ತೆ, ಆ ಕಡೆ ರೂಮ್ಗೆ ಹೋಗೋಣ ಅಂದಿದ್ದು ಅಂತ ನೀನೇ ಕರ್ಕೊಂಬಂದೆ. ರೀ ನಾನು ಹಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವೇ ಏನೇನೋ ಕತೆ ಕಟ್ತಾ ಇದ್ದೀರಾ. ರಾತ್ರಿ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಈ ಥರ ಹೇಳ್ತಿದ್ಯಾ? ನಾನೇನು ಮಾಡಿದೆ ರೀ ನಿಮಗೆ? ನೀವು ನನ್ನ ಹಗ್ ಮಾಡ್ಕೊಂಡು ಕರ್ಕೊಂಬಂದು ಆಮೇಲೆ ನನ್ನ ಹಣೆಗೆ ಮುತ್ತಿಟ್ಟು ರಾಘು ಮನ್ಸಿಗೆ ಬಂದಾಗೆಲ್ಲ ಸುಳ್ಳು ಹೇಳ್ಬೇಡಿ ಮೇಡಮ್. ನಾನು ಆ ರೀತಿ ಮಾಡಿರಲ್ಲ, ಮಾಡೋಕ್ಕೂ ಸಾಧ್ಯನೇ ಇಲ್ಲ. ನೋಡಿ ಏನಾಯಿತು ಅಂತ ನಿಜ ಹೇಳಿದ್ರೆ ಸರಿ. ಕೂಲ್ ರಾಘು ಕೂಲ್, ನಾನೇ ಬಂದೆ. ನನಗೂ ಗೊತ್ತು ಕಣ್ರಿ, ಆದರೆ ಯಾಕೆ ಬಂದೆ ಅಂತ ಕೇಳ್ತಾ ಇರೋದು. ಝಾನ್ಸಿ ಅದು ಅಲ್ಲಿ ದೆವ್ವ ಬಂದಿತ್ತು. ನೀವು ಇಲ್ಲಿಗೆ ಬಂದಿರೋದಕ್ಕೆ ಏನೇನೋ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಜ ಬಂದಿತ್ತು ರಾಘು, ನಾನು ಯಾಕೆ ಸುಳ್ಳು ಹೇಳಿ? ರಾಘು ಹಾಡೆಲ್ಲ ಹೇಳ್ತು, ತಂಗಾಳಿಯಲ್ಲಿ ಬಂದೆ ಅಂತ ಎಲ್ಲ ಹೇಳ್ತು ರಾಘು. ನಿಜವಾಗ್ಲೂ ರಾಘು, ಪ್ರಾಮಿಸ್ ರಾಘು. ನೋಡ್ರಿ ಈಗೆಲ್ಲ ಸುಳ್ಳು ಹೇಳ್ಬೇಡ್ರಿ.